ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಸುಜಾತ ಮಾಡುವ ನಮಸ್ಕಾರಗಳು. ಇಂದಿನ ಮುಖ್ಯಾಂಶಗಳು. ಬೀದರ್ ಜಿಲ್ಲೆಯ ಮಾನ ಮರ್ಯಾದೆ ಹರಾಜು ಮಾಡಿದ ಸಚಿವ ಭಗವಂತ ಖೂಬಾ, ಈಶ್ವರ್ ಖಂಡ್ರೆ. ಸಚಿವರಾಗಿದ್ದ ಭಗವಂತ ಖೂಬಾ ಮಾಡಬೇಕಾದ ಕೆಲಸಗಳು ಮಾಡುತ್ತಿಲ್ಲ, ರಾಜಶೇಖರ್ ಪಾಟೀಲ್. ದ್ವಿತೀಯ ಪಿಯುಸಿ ಪರೀಕ್ಷೆ ಜಿಲ್ಲೆಗೆ %60.78 ಫಲಿತಾಂಶ, ವಿದ್ಯಾರ್ಥಿನಿಯರು ಮೇಲುಗೈ. ನಿಗದಿತ ಕಾಲಮಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದ ಡಾಕ್ಟರ್ ರಿಚರ್ಡ್ ವಿನ್ಸೆಂಟ್ ಡಿಸೋಜಾ ಹಾಗೂ ಜಿಲ್ಲೆಯಲ್ಲಿ ಬೀಜ ಮತ್ತು ರಸಗೊಬ್ಬರದ ಕೊರತೆ ಇರುವುದಿಲ್ಲ, ತಾರಾಮಣಿ ಜಿಎಚ್. ನಿವೃತ್ತ ಶಿಕ್ಷಕರೊಬ್ಬರು ರಸಗೊಬ್ಬರ ಕೊರತೆ ಕುರಿತು ದೂರವಾಣಿ ಮೂಲಕ ಮಾತನಾಡಿದ್ದಾಗ ಅವರೊಂದಿಗೆ ಮನಬಂದಂತೆ ವರ್ತಿಸಿ ಅವಮಾನಿಸಿದ ಕೇಂದ್ರ ಸಚಿವ ಭಗವಂತ ಖೂಬಾ ಅವರಿಂದ ಜಿಲ್ಲೆಯ ಮಾನ ಮರ್ಯಾದೆ ಹರಾಜಾಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಆಕ್ರೋಶ ವ್ಯಕ್ತಪಡಿಸಿದರು. ಶನಿವಾರ ಇಲ್ಲಿ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆ ರೈತರ ರಸಗೊಬ್ಬರ ಕೊರತೆ ಇದೆ, ದಾಸ್ತಾನು ಮಾಡುವಂತೆ ಕೇಳಿಕೊಂಡರೆ ಅವರೊಂದಿಗೆ ಸಿಕ್ಕಾಪಟ್ಟೆ ಮಾತನಾಡಿರುವ ಸಚಿವ ಖೂಬಾ ಅವರಿಗೆ ನೈತಿಕತೆ ಇದೆಯಾ, ಏನಾದರೂ ಮಾನ ಮರ್ಯಾದೆ ನಾಚಿಕೆ ಇದೆಯಾ, ಹೇಗೆ ಎಂದು ಗಡಗಿದರು. ಶಿಕ್ಷಕರಾದವರು ಕೃಷಿಕರಾಗಬಾರದೆ ಹೇಗೆ ಎಂದು ಪ್ರಶ್ನಿಸಿದ ಅವರು, ನಾನು ಬರುವಾಗ ಸ್ವಂತ ಹೊಲಕ್ಕಾಗಿ ರಸಗೊಬ್ಬರ ಕೇಳಿದ್ದರೆ ಕೊರತೆ ಇರುವುದಾಗಿ ಎಂದು PKPSನವರೇ ಮಾಹಿತಿ ನೀಡಿರುತ್ತಾರೆ. ನಾನು ರಾಜಕಾರಣಿಯಾಗದೆ ಎಂದರೆ ಕೃಷಿಕರ ಇರಬಾರದೆ ಹೇಗೆ ಎಂಬುದು ಖೂಬಾ ಅವರು ಜನರಿಗೆ ಉತ್ತರಿಸಬೇಕು ಎಂದರು. ಸಚಿವ ಭಗವಂತ ಖೂಬಾ ಅವರು ತಮ್ಮ ಅಧಿಕಾರ ದರ್ಪದಲ್ಲಿ ಓರ್ವ ಶಿಕ್ಷಕನಿಗೆ ಹೀಯಾಳಿಸುವ ರೀತಿಯಲ್ಲಿ ನಡೆದುಕೊಂಡಿದ್ದ ಗಮನಿಸಿದರೆ ಒಬ್ಬ ರೈತನಿಗಾದ ಅವಮಾನವಲ್ಲ, ಇಡೀ ದೇಶ ರೈತರಿಗೆ ಮಾಡಿದ ಘೋರ ಅನ್ಯಾಯವಾಗಿದೆ ಎಂದು ಆರೋಪಿಸಿದರು. ಕೃಷಿ ಬೇಸಾಯ ಮಾಡಿಕೊಂಡಿರುವ ನಿವೃತ್ತ ಶಿಕ್ಷಕನೊಂದಿಗೆ ಹೀಯಾಳಿಸುವ ರೀತಿಯಲ್ಲಿ ಮಾತನಾಡಿದ ಸಚಿವ ಖೂಬಾ ಅವರು ಸಾರ್ವಜನಿಕರಿಗಾಗಿ ಕ್ಷಮೆಯಾಚಿಸಬೇಕು, ಇಲ್ಲದಿದ್ದರೆ ಅವರನ್ನು ಸಚಿವ ಸಂಪುಟದಿಂದ ಕೂಡಲೇ ವಜಾಗೊಳಿಸಬೇಕೆಂದು ಸರ್ಕಾರಕ್ಕೆ ಈಶ್ವರ್ ಖಂಡ್ರೆ ಆಗ್ರಹಿಸಿದರು. ಜಿಲ್ಲೆಯಲ್ಲಿ ಜೂನ್ 2ನೇ ವಾರದಲ್ಲಿ ಯಾವುದೇ ರೀತಿ ರಸಗೊಬ್ಬರ ಕೊರತೆ ಆಗಬಾರದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ದಾಸ್ತಾನು ಮಾಡಿಕೊಳ್ಳುವಂತೆ ಸಲಹೆ ನೀಡಿರುವ ನನಗೆ ಖೂಬಾ ಅವರು ಪತ್ರಿಕೆ ಮೂಲಕ ಉಡಾಫೆ ಉತ್ತರ ನೀಡಿರುತ್ತಾರೆ ಎಂದರು. ಜಿಲ್ಲೆಗೆ ಬೇಕಾಗಿರುವುದು 25,000 ಮೆಟ್ರಿಕ್ ಟನ್, ಆದರೆ ಇಂದಿನವರೆಗೆ ಬಂದಿರುವುದು ಕೇವಲ 8,377 ಟನ್ ಮಾತ್ರ. ಇನ್ನುಳಿದ 60% ರಸಗೊಬ್ಬರ ಕೊರತೆ ಇದೆ. ಇದಕ್ಕೆ ಹೊಣೆಗಾರರು ಯಾರು ಎಂದು ಪ್ರಶ್ನಿಸಿದ ಅವರು, ಕಂಪನಿಗಳೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಉದ್ದೇಶಪೂರ್ವಕವಾಗಿ ಕೃತಕ ಗೊಬ್ಬರ ಅಭಾವ ಸೃಷ್ಟಿಸಿ ದಲ್ಲಾಳಿಗಳ ಮುಖ್ಯಸ್ಥರಾಗಿ ವರ್ತಿಸುತ್ತಿದ್ದಾರೆ. ಹೀಗೆ ಎನ್ನುವುದು ಜನರಿಗೆ ಅವರು ಉತ್ತರಿಸಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಹುಮ್ನಾಬಾದ್ ಶಾಸಕ ರಾಜಶೇಖರ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ, ಮಹಿಳಾ ಘಟಕ ಅಧ್ಯಕ್ಷೆ ಮೀನಾಕ್ಷಿ ಸಂಗ್ರಾಮ್, ಪಾಲ್ಕಿ ತಾಲೂಕು ಘಟಕ ಅಧ್ಯಕ್ಷ ಹನುಮಂತ್ ಚವ್ಹಾಣ್ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ರೈತರು ಅತಿ ಸಂಕಷ್ಟದಲ್ಲಿದ್ದಾರೆ. ಏಕೆಂದರೆ ರಾಜ್ಯ ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಬಂದ ಮೇಲೆ ಅನೇಕ ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ರು. 2022ರ ವೇಳೆಗೆ ನಾವು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ, ಅನ್ನದಾತರಿಗೆ ನಾವು ಸಬಲೀಕರಣ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆದರೆ ಇವತ್ತು ಕೊಟ್ಟ ಒಂದೇ ಒಂದು ಭರವಸೆ ಈಡೇರಿಸದೆ ಇಡೀ ದೇಶದಲ್ಲಿರುವಂಥ ಕೋಟ್ಯಾಂತರ ರೈತರ ಬದುಕು ನಾಶ ಮಾಡ್ತಕ್ಕಂಥ ಬಿಜೆಪಿ ಸರ್ಕಾರ. ಉದಾಹರಣೆಗೆ ನಮ್ಮ ಜಿಲ್ಲೆನೇ ತೆಗೆದುಕೊಳ್ಳೋಣ. ಬೀದರ್ ಜಿಲ್ಲೆಯಲ್ಲಿ 80% ಜನ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. 3,75,000 ಹೆಕ್ಟೇರ್ ಭೂಮಿಯಲ್ಲಿ ಇವತ್ತು ಮುಂಗಾರು ಹಂಗಾಮಿನಲ್ಲಿ ಬಿತ್ತಣಿಕೆ ಆಗ್ತದೆ. ಅದರಲ್ಲಿ ಸುಮಾರು 2,71,000 ರೈತರಿದ್ದಾರೆ. ಈ ರೈತರಿಗೆ ಮುಂಗಾರು ಹಂಗಾಮಿನ ಪೂರ್ವದಲ್ಲಿ ಏನು ಬೇಕಾಗಿದೆ? ಗೊಬ್ಬರ ಬೇಕು, ಬೀಜ ಬೇಕು. ಎಲ್ಲಿದೆ ಗೊಬ್ಬರ? ಇವತ್ತು ಜನ ಬಹಳ ಖುಷಿಯಾಗಿದ್ದರು. ಪ್ರಥಮ ಬಾರಿಗೆ ಬೀದರ್ಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ. ನಮ್ಮವರೇ ಒಬ್ಬರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅದರಲ್ಲಿ ಅವರಿಗೂ ರಸಗೊಬ್ಬರ ಖಾತೆ ಸಿಕ್ಕಿದೆ ಅಂತೇಳಿ ಹೇಳಿ ಭಾಳ ಇನ್ನಾದರೂ ರೈತರ ಬದುಕು ಹಸನ ಆಗ್ತದೆ, ರೈತರಿಗೆ ಒಳ್ಳೆಯದಾಗ್ತದೆ ಅಂತ ತಿಳ್ಕೊಂಡಿದ್ರು. ಇವತ್ತು ನೋಡಿದರೆ ಏನು ಮಾನ್ಯ ಭಗವಂತ ಖೂಬಾರವರು ಕೇಂದ್ರದ ರಸಗೊಬ್ಬರ ಸಚಿವರಾದ ಮೇಲೆ ಇಡೀ ಬೀದರ್ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿನೇ ಇವತ್ತು ರಸಗೊಬ್ಬರದ ಅಭಾವ ಇಡೀ ರೈತ ಸಮುದಾಯ ಎದುರಿಸ್ತಾ ಇದೆ.
ಹೋದ ವರ್ಷನೂ ನಾನು ಎಚ್ಚರಿಕೆ ಕೊಟ್ಟಿದ್ದೆ ರಸಗೊಬ್ಬರ ಅಭಾವ ಇದೆ ಅಂತ ಹೇಳಿ. ಈ ವರ್ಷ ಮುಂಗಾರು ಪ್ರಾರಂಭ ಆಗಕ್ಕಿಂತ ಪೂರ್ವದಲ್ಲಿ ನಾನು ಹೇಳಿದ್ದೆ, 2ನೇ ಜೂನ್ಗೆ ಟ್ವೀಟ್ ಮಾಡಿದ್ದೆ, ರಸಗೊಬ್ಬರ ಕೊರತೆ ಆಗ್ತದೆ, ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದರೆ ಉಡಾಫೆ ಉತ್ತರ. ಆವಾಗಲೂ ಒಂದು ಮಾಧ್ಯಮಗೋಷ್ಠಿ ಕರೆದು ರಸಗೊಬ್ಬರ ಅಭಾವ ಇಲ್ಲ, ಇವತ್ತು ದಲ್ಲಾಳಿಗಳು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಯಾರು ದಲ್ಲಾಳಿಗಳಪ್ಪ? ಇವತ್ತು ದಲ್ಲಾಳಿಗಳ ಮುಖ್ಯಸ್ಥರು ನೀವೇ ಆಗುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಿ. ಇವತ್ತು ನೋಡಿ, ಬೀದರ್ ಜಿಲ್ಲೆಗೆ 25,000 ಟನ್, ನಾನು ಹೇಳ್ತಾ ಇಲ್ಲ, ಇದು ನಿನ್ನೆ ಪತ್ರಿಕಾ ಗೋಷ್ಠಿಯಲ್ಲಿ ಹೇಳಿದ್ದಂಥದ್ದು. ನಮಗೆ ಬೇಕಾಗಿರುವಂಥದ್ದು 25,000 ಟನ್ ರಸಗೊಬ್ಬರ. 25,000 ಟನ್ ರಸಗೊಬ್ಬರದಲ್ಲಿ ಎಷ್ಟು ಬಂದಿದೆ? 14,000. ಇವತ್ತು 12,000 ಟನ್ ರಸಗೊಬ್ಬರ ಬಂದಿದೆ. ಇಲ್ಲ, ಇವತ್ತಿನವರೆಗೆ DC ಬ್ಯಾಂಕ್ದವ್ರು ಕೇಳಿದ್ದು ಸಹಕಾರ ಮಾರಾಟದ ವತಿಯಿಂದ 25,000 15 ಟನ್ ಮೆಟ್ರಿಕ್ ಟನ್ ರಸಗೊಬ್ಬರ ಬೇಡಿಕೆ ಸಲ್ಲಿಸಿದರೆ ಬಂದಿದ್ದು 8,377 ಮೆಟ್ರಿಕ್ ಟನ್ ಪೂರೈಕೆ ಆಗಿದೆ. ಅಂದರೆ 1/3, 33% ರಸಗೊಬ್ಬರ ಬೀದರ್ ಜಿಲ್ಲೆಗೆ ಬಂದಿದೆ. ಈಗ ಇದರ ಇನ್ನೂ ಸುಮಾರು 67% ಬೇಡಿಕೆಗೆ ಅನುಗುಣವಾಗಿ ರಸಗೊಬ್ಬರನೇ ಬಂದಿಲ್ಲ. ಹೀಗಾಗಿ ಕೃತಕ ಬೇಡಿಕೆ ಸೃಷ್ಟಿ ಮಾಡಿ ದಲ್ಲಾಳಿಗಳು ಇವತ್ತು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಯಾರು ಹೊಣೆಗಾರರು? ಇವತ್ತು ರೈತರು ಒಂದು ದೂರವಾಣಿ ಮುಖಾಂತರ ಒಬ್ಬ ನಿವೃತ್ತ ಶಿಕ್ಷಕ, ಯಾಕೆ ಶಿಕ್ಷಕರಿದ್ದವರು ಇವತ್ತು ಕೃಷಿ ಮಾಡಬಾರ್ದ? ಇವತ್ತು ಯಾರು ಸರ್ಕಾರಿ ನೌಕರಿದ್ದವರು ಕೃಷಿ ಮಾಡಬಾರ್ದ? ಬೇರೆ ವೃತ್ತಿ ಮಾಡೋಂಥವ್ರು ಕೃಷಿ ಮಾಡಬಾರ್ದ? ನಾನು ಒಬ್ಬ ಕೃಷಿಕನೇ ಇದ್ದೇನೆ, ನನಗೂ ಗೊಬ್ಬರ ಸಿಕ್ಕಿಲ್ಲ. ಇವತ್ತು ಬರೋ ಹೊತ್ತಿನಲ್ಲಿ ಕೇಳಿದೆ ನನ್ನ ಮನೆಯವರಿಗೆ, ಇಂಥ ಪರಿಸ್ಥಿತಿ ಇವತ್ತು ಜಿಲ್ಲೆ ಇತಿಹಾಸದಲ್ಲಿನೇ ಯಾವತ್ತಿಗೂ ಆಗಲಿಲ್ಲ. ಒಬ್ಬ ರೈತ ದೂರವಾಣಿ ಮುಖಾಂತರ ಮಾತನಾಡಿ ನನಗೆ ಗೊಬ್ಬರ ಕೊಡಿಸ್ರಿ, ದಾಸ್ತಾನು ಕಳಿಸಿ ಅಂತ ಹೇಳಿದರೆ ಅವನ ಜೊತೆಯಲ್ಲಿ ದುರ್ವ್ಯವಹಾರ ಮಾಡಿ, ದುರ್ವರ್ತನೆ ಮಾಡಿ, ಅಹಂಕಾರದಿಂದ, ದರ್ಪದಿಂದ, ಏಕವಚನದಲ್ಲಿ ಮಾತನಾಡಿ ಅವನಿಗೆ ಹೀಯಾಳಿಸುವಂಥದ್ದು ಇದೇನು ಮಾಡಿದ್ದಾರೆ. ಇದು ಬರೀ ಬೀದರ್ ಜಿಲ್ಲೆಯ ಒಬ್ಬ ರೈತನಿಗೆ ಮಾಡಿದಂಥ ಅವಮಾನ ಅಲ್ಲ, ಇಡೀ ದೇಶದ ಜನರಿಗೆ, ರೈತಾಪಿ ಜನರಿಗೆ ಇವತ್ತು ಮಾಡಿದಂಥ ಘೋರ ಒಂದು ಅವಮಾನ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬೀದರ್ ಜಿಲ್ಲೆಯ ಮಾನ ಮರ್ಯಾದೆ ಹರಾಜು ಮಾಡಿದಂಥ ಭಗವಂತ ಕೂಬಾ, ಇವರಿಗೆ ನೈತಿಕತೆ ಇದೆಯಾ? ಇವರಿಗೆ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದೆಯಾ? ಈ ರೀತಿಯಲ್ಲಿ ಮಾತನಾಡಿ ಮತ್ತೆ ಇವರು ಅದನ್ನು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಕೆಲವೊಂದು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣವನ್ನು ಉಪಯೋಗ ಮಾಡಿಕೊಂಡು ಕೆಲವೊಂದು ಮಾಧ್ಯಮದವರಿಗೆ, ಕೆಲವೊಬ್ಬರಿಗೆ ಕಟ್ಟಿಕೊಂಡು ಇವತ್ತು ಅವನು ರೈತ ಇಲ್ಲ, ಇವತ್ತು ಅವನೊಬ್ಬ ಶಿಕ್ಷಕನಿದ್ದಾನೆ, ಇದಕ್ಕೆ ಯಾರೋ ಕಾರಣಕರ್ತರಾಗಿದ್ದಾರೆ. ಯಾರಾದರೂ ಕುಮ್ಮಕ್ಕು ಕೊಟ್ಟರೆ ಇವತ್ತು ಮತ್ತೆ ರೈತರು ಯಾಕೆ ಕಲ್ದಾಡ್ತಾ ಇದ್ದಾರೆ? ರಾತ್ರಿ ಹಗಲು PKPS ಸೊಸೈಟಿ ಎದುರುಗಡೆ 24 ತಾಸು ಯಾಕೆ ಕಾಯ್ತಾ ಇದ್ದಾರೆ? ಯಾಕೆ ಕಾಳಸಂತೆಯಲ್ಲಿ ಇವತ್ತು ಗೊಬ್ಬರ ಮಾರಾಟ ಆಗ್ತಾ ಇದೆ? ಇವತ್ತೇನು ಗೊಬ್ಬರ ಉತ್ಪಾದನೆ ಮಾಡುವಂಥ ಕಂಪನಿಗಳಿದ್ದಾವೆ, ಅವ್ರ ಜೊತೆಯಲ್ಲಿ ನಿಮ್ಮ ಏನು ಹೊಂದಾಣಿಕೆ ಇದೆ, ಒಳ ಒಪ್ಪಂದ ಇದೆ? ಈ ಬೀದರ್ ಜಿಲ್ಲೆಯ ರೈತರು, ಇಡೀ ರಾಷ್ಟ್ರದ ರೈತರು ನಿಮ್ಮಿಂದ ಉತ್ತರ ಬಯಸ್ತಾ ಇದ್ದಾರೆ. ಇವತ್ತು ಯಾಕೆ ಇವತ್ತು ಅಭಾವ ಆಗ್ತಾ ಇದೆ? ನಿಮ್ಮ ಮನಸ್ಸಿನಲ್ಲಿಯೂ ಶ್ರೀಲಂಕಾದಲ್ಲಿ ಯಾವ ರೀತಿಯಲ್ಲಿ ಆಹಾರಕ್ಕಾಗಿ ಅಭದ್ರತೆ ಆಗಿದೆ, ನಾಗರಿಕ ಯುದ್ಧದ ಒಂದು ಸ್ಥಿತಿ ಶ್ರೀಲಂಕಾದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ಸ್ಥಿತಿ ಭಾರತ ದೇಶಕ್ಕೆ ಬರಬೇಕು ಅಂತೇಳಿ ಸಂಚು ಮಾಡಿದ್ದೀರಾ? ಏನು ಮಾಡಿದ್ರೆ ಉತ್ತರ ಕೊಡಬೇಕಲ್ಲ. ಇವತ್ತು ರೈತರಿಗೆ ಗೊಬ್ಬರ ಕೊಡಿ ಅಂತ ಹೇಳಿದರೆ ಈ ರೀತಿಯಲ್ಲಿ ಉಡಾಫೆ ಉತ್ತರ ಕೊಡುವಂಥದ್ದು. ಇವತ್ತು ನೀವು ಇಡೀ ರೈತ ಸಮುದಾಯಕ್ಕೆ ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ಇವರನ್ನು ಇವತ್ತು ಕೇಂದ್ರ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಏನು ಬರುವಂಥದ್ದಿತ್ತು, ನನ್ನ ತಾಲೂಕಿಗೆ ಜೂನ್ ಒಳಗೆ 2,000 ಟನ್ ಬರಬೇಕಾಗಿತ್ತು. 1,550 ಟನ್ ಬಂದಿದೆ. ತಪ್ಪಾಗಿ 1,800 ಅಂತ ತೋರಿಸ್ತಾ ಇದ್ದಾರೆ ಅಂತ ಅಧಿಕಾರಿಗಳು ಬೆಳಿಗ್ಗೆ ಹೇಳಿದರು. ಇನ್ನೂ 500 ಟನ್ ಗೊಬ್ಬರ ನನ್ನ ತಾಲೂಕಿನಲ್ಲೇ ಕೊರತೆ ಇದೆ. 40 PKPSಗಳಿಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ನಾನು ಮಾತನಾಡಿದ್ದಾಗ ಸುಮಾರು 20 ಕಡೆ ಮಾತಾಡಿದ್ದೇನೆ. ಎಲ್ಲೂ ಒಂದು ಟನ್ನೂ ಒಂದು ಚೀಲನೂ ಗೊಬ್ಬರ ಇಲ್ಲ. ಬಾಲ್ಕಿಯಲ್ಲಿ ನನಗೆ ವೈಯಕ್ತಿಕವಾಗಿ ಬೇಕಾಗಿದ್ದಂಥ ಗೊಬ್ಬರ ಕೇಳಲಿಕ್ಕೆ ನಾನು ಫೋನ್ ಮಾಡಿದ್ದಾಗ, ಇಲ್ಲ ಸರ್, ನಮಗೆ 50 kgದು
ನಾವು ಕೇಳಿದ್ದು 2,000 ರೈತರಿದ್ದಾರೆ, ಕನಿಷ್ಠ ನಮಗೆ 2,500 ಒಬ್ಬ ರೈತರಿಗೆ 2 ಬೇಕಾಗುತ್ತೆ, 4,000 ಇವತ್ತು ಗೊಬ್ಬರ ಚೀಲ ಕೊಡಬೇಕು ಅಂತ ಕೇಳಿದರೆ 800 ಬ್ಯಾಗ್ ಬಂದಿದೆ. ಎಷ್ಟು? 800 ಬ್ಯಾಗ. ಇನ್ನೂ ನಾವು ಇಂಡೆಂಟ್ ಹಾಕಿದ್ದೀವಿ, ಬಂದಿಲ್ಲ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಕೇಂದ್ರದಲ್ಲಿ ಇವರು ಮುಖ್ಯವಾಗಿ ಉಮಾಕಾಂತ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 3 ಕಡೆಯಿಂದ ಗೊಬ್ಬರ ಸರಬರಾಜು ಆಗ್ತದೆ. ಒಂದು ಮರಾಠ ಮಹಾಮಂಡಳಿ ವತಿಯಿಂದ ಕೇಂದ್ರ ಸಚಿವರಾಗಿದ್ದ ಭಗವಂತ್ ಖೂಬಾ ಅವರು ಮಾಡಬೇಕಾದ ಕೆಲಸ ಕಾರ್ಯಗಳು ಮಾಡದೆ ಜನ್ಮದಿನಾಚರಣೆ, ಸಣ್ಣ ಸಣ್ಣ ಸಮಾರಂಭಗಳಲ್ಲಿ ಪಾಲ್ಗೊಂಡು ಅವರ ಸ್ಥಾನಕ್ಕೆ ಕುಂದು ಬರುವಂತೆ ಕೆಲಸ ಮಾಡುತ್ತಿದ್ದಾರೆಂದು ಶಾಸಕ ರಾಜಶೇಖರ್ ಪಾಟೀಲ್ ದೂರಿದರು. ಶನಿವಾರ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರು ನಡೆಸಿರುವ ಸುದ್ದಿಗೋಷ್ಠಿಯಲ್ಲಿ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಆಯ್ಕೆಯಾಗಿರುವ ವ್ಯಕ್ತಿಯ ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಅವರು ಮಂತ್ರಿಯಾಗಿ ಏನು ಕೆಲಸ ಮಾಡಬೇಕೆನ್ನುವುದು ಮರೆತು ಹೋದಂತೆ ಕಾಣಿಸುತ್ತಿದೆ ಎಂದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ 3 ವರ್ಷದ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ನಡೆದಿವೆ ಎಂದು ಪ್ರಶ್ನಿಸಿದರು. ಬೀದರ್ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಸುವ ರೈತರಿಗೆ ಕೊಡಬೇಕಾದ ಹಣ ಪಾವತಿಸುವಲ್ಲಿ ವಿಫಲರಾಗಿದ್ದಾರೆ. ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಇದ್ದರೂ ಕೂಡ ಸರ್ಕಾರದಿಂದ ಹಣ ತಂದು ರೈತರಿಗೆ ಹಣ ಕೊಡಿಸಲು ವಿಫಲರಾದ ಅವರು ಕ್ಷೇತ್ರದ ವ್ಯಕ್ತಿಯೊಬ್ಬರು ರಸಗೊಬ್ಬರ ಕುರಿತು ಮಾತನಾಡಿದರೆ ಮನೆ ಬಂದಂತೆ ಮಾತನಾಡಿದ್ದು ಸೂಕ್ತವಲ್ಲ ಎಂದರು. ಅವರ ಜೊತೆ ದೂರವಾಣಿಯಲ್ಲಿ ಮಾತನಾಡಿರುವ ವ್ಯಕ್ತಿ ಸಚಿವ ಖೂಬಾ ಅವರು ಕ್ಷೇತ್ರದವರಾಗಿರುತ್ತಾರೆ, ಬೇರೆ ಕ್ಷೇತ್ರದವರಿಲ್ಲ. ಆದರೆ ಆ ವ್ಯಕ್ತಿಯ ಜೊತೆ ಇವರು ಮಾತನಾಡಿದ್ದು, ವರ್ತನೆ ಮಾಡಿದ್ದು ಕಂಡಿರುವ ರಾಜ್ಯದ ಜನರು ಬೇಸತ್ತಿದ್ದಾರೆ ಎಂದು ಅವರು ಈ ರೀತಿ ನಡೆದುಕೊಳ್ಳುವುದು ಅವರ ಸ್ಥಾನಕ್ಕೆ ಶೋಭೆ ತರುವಂತದ್ದಲ್ಲ ಎಂದು ಹೇಳಿದರು. ಅವರು ಎಲ್ಲರೂ ಇದ್ದಾರೆ, ಅವರ ತಾಲೂಕನು ಅವ್ರ ಕಾನ್ಸ್ಟಿಟ್ಯೂನ್ಸಿ. ಈಗ ನಾನು ಭಾಲ್ಕಿ ಅಥವಾ ಹುಮ್ನಾಬಾದ್ ಇದ್ದಾರೆ ಅಥವಾ ಈಶ್ವರ್ ಖಂಡ್ರೆ ಬೆಂಗಿದ್ದಾರೆ, ರಾಜಶೇಖರ್ ಪಾಟೀಲ್ ಹೇಗಿದ್ದಾರೆ ಅಂತಲ್ಲ, ಅವರು ಅವರ ಮತಕ್ಷೇತ್ರದವರು. ಇವ್ರು ಬಂದಿರೋದು ಅವರ ಮತಕ್ಷೇತ್ರದಿಂದ ಭಗವಂತ್ ಖೂಬಾಜಿ ಅವರು. ಬೇರೆಯವ್ರಿಗೆ ಹೇಳ್ತಾರೆ ಅವ್ರು ಮಾತಾಡೋದು ನೋಡಿ ಅಂತ. ಅವ್ರು ಉಡಾಪೆ ಉತ್ತರ ಕೊಟ್ಟರು. ನಿಜವಾಗ್ಲೂ ಇಡೀ ರಾಜ್ಯ ಜನ, ದೇಶ ಜನ, ಮೋದಿಯವರು ಕೂಡ ಈ ಕಡೆ ಸ್ವಲ್ಪ ನೋಡ್ಬೇಕು, ನಿಮ್ಮ ಸಚಿವರುಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಶಿಕ್ಷಕರಿಗೆ ಏನ್ ಮಾತಾಡಿದ್ದಾರೆ ಹೇಳಿ? ಯಾರಿಗೂ ಮಾತಾಡಕ್ ಬರ್ತಿಲ್ಲ ಸರ್. ಈಗ ನಾವು ಯಾರೇ ನಮಗೆ ಫೋನ್ ಮಾಡ್ತಾರೆ, ಫೋನ್ ಮಾಡಿದ್ರೆ ನಾವು ಒಳ್ಳೆ ರೀತಿಯಿಂದ ಮಾತಾಡ್ಬೇಕು ತಾನೆ. ಕ್ಷೇತ್ರ ಜನ ಮಾತಾಡ, ಬೀದರ್ ಜಿಲ್ಲೆ ಜನ ಮಾತಾಡ್ತಾರ, ನಮ್ದು ಏನಿದೆ ಅಂತ ಹೇಳ್ಬೇಕಲ್ಲ. ಇವ್ರು ಹೇಳ್ತಾ ಇದ್ದಾರೆ ನಾವು ಬಹಳ ಸೌಜನ್ಯದಿಂದ. ಇವರು ಟೋಟಲಿ ಕೇಂದ್ರದ ರಾಜ್ಯ ಸಚಿವರಾಗಿ ಇವ್ರು ಮಾಡ್ತಕ್ಕಂಥ ಕಾರ್ಯಗಳು ಏನಿದೆ ಆ ಕೆಲಸ ಯಾವುದು ಮಾಡ್ತಾ ಇಲ್ಲ. ಎಲ್ಲಾದ್ರೂ ನನ್ನ ಮತಕ್ಷೇತ್ರದಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದೇನು ಚಾರ್ಜ್ ತೊಗೊಳೋದು, ಪದಗ್ರಹಣ ಮಾಡಕ್ ಅಲ್ಲಿಗೆ ಬರ್ತಾರೆ. ಸ್ವಾಮಿ, ನೀವು ಒಬ್ಬ ಕೇಂದ್ರದ ಒಬ್ಬ ರಾಜ್ಯ ಸಚಿವನಾಗಿ ನೀವು ಮಾಡ್ತಕ್ಕಂಥ ಕಾರ್ಯ ಏನು ಸಾಕಷ್ಟಿದೆ. ಬೀದರ್ ಜಿಲ್ಲೆ ಹಿಡ್ಕೊಂಡು ಇಡೀ ದೇಶದಲ್ಲಿ, ನಮ್ಮ ರಾಜ್ಯದಲ್ಲೇ ಏನಿದೆ, ಯಾವ ರೀತಿ ನಡೀತಾ ಇದೆ, ನಿಮ್ಗೆ ಕೊಟ್ಟಂಥ ಖಾತೆದ ಏನು ನಿರ್ವಹಣೆ ಮಾಡ್ತಾ ಇದ್ರಿ, ಯಾವುದ್ರ ಬಗ್ಗೆ ಏನಿಲ್ಲ. ಎಲ್ಲಾದ್ರೂ ಹುಟ್ಟಪ್ಪಕ್ಕೆ ಹೋದ ಇದೇ ಕಾರ್ಯ ಅವ್ರದ್ದು. ಕೇಂದ್ರದ ಒಬ್ಬ ರಾಜ್ಯ ಸಚಿವರು ಅವ್ರದ್ದು ಗಮನದಲ್ಲಿ ಇದನ್ನ ಇಲ್ಲೋ, ಅವ್ರು ಇನ್ನೂ ನಾನು ಲೋಕಸಭಾ ಸದಸ್ಯರಿದ್ದೇವೆ ಭಾವಿಸಿದವರನ್ನು ಗುರ್ತಿಲ್ಲ ನನಗೆ. ಈ ರೀತಿ ಅವ್ರು ಮಾತಾಡ್ತಕ್ಕಂಥದ್ದು ಅವ್ರ ಪದವಿಗೆ ಶೋಭೆ ಕೊಡ್ತಕ್ಕಂಥದ್ದಲ್ಲ. ಏಪ್ರಿಲ್ ಮೇ ತಿಂಗಳಲ್ಲಿ ನಡೆದಿರುವ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಗೆ ಜಿಲ್ಲೆಯಿಂದ 19,684 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಅವರಲ್ಲಿ 10,696 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮುಖಾಂತರ ಜಿಲ್ಲೆಗೆ 60.78% ಫಲಿತಾಂಶ ಬಂದಿರುತ್ತದೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಕಾಂತ್ ಎಂ ಶಹಬಾದ್ಕರ್ ತಿಳಿಸಿದ್ದಾರೆ. ಈ ವರ್ಷ ನಡೆದ ಪರೀಕ್ಷೆಯಲ್ಲಿ 51.81% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. 56.68% ವಿದ್ಯಾರ್ಥಿನಿಯರು ಉತ್ತೀರ್ಣರಾಗುವ ಮುಖಾಂತರ ಮೇಲುಗೈ ಸಾಧಿಸುತ್ತಾರೆ. ಕಲೆ ವಿಭಾಗದಿಂದ ಪರೀಕ್ಷೆಗೆ ಹಾಜರಾದ 6,817 ವಿದ್ಯಾರ್ಥಿಗಳ ಪೈಕಿ 2,827 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ. ವಾಣಿಜ್ಯ ವಿಭಾಗದಿಂದ ಪರೀಕ್ಷೆ ಬರೆದಿರುವ 3,084 ವಿದ್ಯಾರ್ಥಿಗಳ ಪೈಕಿ 1,519 ವಿದ್ಯಾರ್ಥಿಗಳು ತೇರ್ಗಡೆಯಾಗಿರುತ್ತಾರೆ. ವಿಜ್ಞಾನ ವಿಭಾಗದಿಂದ ಪರೀಕ್ಷೆ ಬರೆದ 9,783 ವಿದ್ಯಾರ್ಥಿಗಳ ಪೈಕಿ 6,350 ವಿದ್ಯಾರ್ಥಿಗಳು ಪಾಸಾಗಿರುತ್ತಾರೆ ಎಂದು ಹೇಳಿದ್ದಾರೆ. ಕಲೆ ವಿಭಾಗದಲ್ಲಿ 34.14% ವಿದ್ಯಾರ್ಥಿಗಳು ಪಾಸಾಗಿದ್ದರೆ 46.58% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 40.12% ವಿದ್ಯಾರ್ಥಿಗಳು ಪಾಸಾಗಿದ್ದರೆ 59.29% ವಿದ್ಯಾರ್ಥಿನಿಯರು ಉತ್ತೀರ್ಣರಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 65.34% ವಿದ್ಯಾರ್ಥಿಗಳು ಪಾಸಾಗಿದ್ದರೆ 64.45% ವಿದ್ಯಾರ್ಥಿನಿಯರು ಉತ್ತೀರ್ಣರಾಗಿರುತ್ತಾರೆ ಎಂದು ಅವರು ತಿಳಿಸಿದ್ದಾರೆ.
ತಮ್ಮ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳದೆ ತಮಗೆ ವಹಿಸಿದ ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕೆಂದು ಅಧಿಕಾರಿಗಳಿಗೆ ರಾಜ್ಯ ಉಗ್ರಾಣ ನಿಗಮದ ವ್ಯವಸ್ಥಾಪಕರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಮತ್ತು ಬೀದರ್ ಜಿಲ್ಲಾ ಪಂಚಾಯತ್ ಆಡಳಿತಾಧಿಕಾರಿ ಡಾಕ್ಟರ್ ರಿಚರ್ಡ್ ವಿನ್ಸೆಂಟ್ ಡಿಸೂಜಾ ತಾಕೀತು ಮಾಡಿದರು. ಅವರು ಶುಕ್ರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಂಗನವಾಡಿ ಶಾಲೆ ಹಾಗೂ ಇತರ ಯಾವುದೇ ಕಟ್ಟಡ ಮತ್ತು ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು ಅಂದಾಗಲೇ ನಾವು ಹಾಕಿಕೊಂಡ ಗುರಿ ತಲುಪುತ್ತೇವೆ. ಇನ್ನು ಕೆಲವೊಂದು 2014-15 ಮತ್ತು 16-17ನೇ ಸಾಲಿನ ಕಾಮಗಾರಿಗಳು ಬಾಕಿ ಉಳಿದಿದ್ದು ಅವುಗಳನ್ನು ಕಾಲಮಿತಿಯಲ್ಲಿ ಮುಗಿಸಿದ್ದರೆ ಹೇಗೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹಿಂದಿನ ವರ್ಷ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೆಲವೊಂದು ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಬಂದಿರುವುದಿಲ್ಲ ಎಂಬ ದೂರು ಮತ್ತು ಅದನ್ನು ಸರಿಪಡಿಸಲಾಗಿದೆ ಎಂದು ಸಂಬಂಧಿಸಿದ ಅಧಿಕಾರಿಗಳು ಮಾಹಿತಿ ನೀಡಿದರು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಮಾಹಿತಿ ಪಡೆದ ಅವರು ಜಿಲ್ಲೆಯಲ್ಲಿ ಕಾಮಗಾರಿಗಳು ಯಾವ ಹಂತದಲ್ಲಿವೆ ಎಂದು ಸಿಇಒ ಅವರನ್ನು ಕೇಳಿದಾಗ ಜಿಲ್ಲೆಯಲ್ಲಿ ಒಟ್ಟು 135 ಕಾಮಗಾರಿಗಳಲ್ಲಿ 101 ಕಾಮಗಾರಿ ಪೂರ್ಣಗೊಳಿಸಲಾಗಿದೆ, 8 ಕಾಮಗಾರಿಗಳು ಚಾಲ್ತಿಯಲ್ಲಿವೆ. ಔರಾ ತಾಲೂಕಿನಲ್ಲಿ ಈ ಕುರಿತು ಹೆಚ್ಚಾಗಿ ದೂರುಗಳು ಬರುತ್ತವೆ. ಮೊದಲನೇ ಹಂತದ ಕಾಮಗಾರಿಗಳು ಪೂರ್ಣಗೊಳಿಸಲಾಗುತ್ತಿದೆ, 2ನೇ ಹಂತದ ಕಾಮಗಾರಿ ಪ್ರಾರಂಭಿಸಲಾಗಿದೆ, 3ನೇ ಹಂತದ ಕಾಮಗಾರಿ ಡಿಪಿಆರ್ ತಯಾರಿಸಲಾಗುತ್ತಿದೆ ಎಂದು ಸಿಇಒ ಜೈರಾ ನಸೀಂ ಅವರು ಮಾಹಿತಿ ನೀಡಿದರು. ಜಿಲ್ಲಾಧಿಕಾರಿ ಗೋವಿಂದ್ ರೆಡ್ಡಿ ಅವರು ಮಾತನಾಡಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಆರೋಗ್ಯ ಕಾರ್ಡ್ಗಳನ್ನು ಜಿಲ್ಲೆಯಲ್ಲಿ 40% ವಿತರಿಸಲಾಗಿದೆ. ಇನ್ನು ಮುಂದೆ ಜಿಲ್ಲೆಯ 301 ಗ್ರಾಮ 1 ಸೆಂಟರ್ ಕೇಂದ್ರಗಳಲ್ಲಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಿ ಜನರು ಈ ಕಾರ್ಡ್ಗಳನ್ನು ಪಡೆಯಬಹುದಾಗಿದೆ. ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಈ ಕಾರ್ಡಿನಷ್ಟೇ ಅವರಿಗೆ ಆರೋಗ್ಯ ಸೇವೆಯನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಈ ಸಭೆಯಲ್ಲಿ ಸಹಾಯಕ ಆಯುಕ್ತ ನಯೀಂ ಮೊಮೀನ್, ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಜಿಎಚ್ ತಾರಾಮಣಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರತಿಕಾಂತ್ ಸ್ವಾಮಿ ಸೇರಿದಂತೆ ಇತರೆ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾಮಗಾರಿಗಳು ಸರ್ ಇವಾಗ ನಾವು ಸ್ವಲ್ಪ ಪ್ಲಾನ್ ತೋಟಗಾರಿಕೆ ಎಲ್ಲ ಅದರಲ್ಲಿ 2 ಸ್ಕೀಮ್ ಇದೆ ಸರ್. ನಮ್ಮ ತೋಟಗಾರಿಕೆ ಕಟ್ಟಡಗಳು ಸರ್ 37 ಲಕ್ಷ ಇದೆ ಸರ್. ಆಮೇಲೆ ಇದು ಕೃಷಿ ಜಲನಯನ ಇದರಲ್ಲಿ ಎಲ್ಲ ಸ್ಟೇಟ್ ಲೆವೆಲಿಂದನೇ ಆಗುವುದಲ್ಲ ಜಾಸ್ತಿ ಪ್ರೋಗ್ರಾಮ್ ಎಲ್ಲ ಸ್ಟೇಟ್ ಬಜೆಟ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟೇಟ್ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಇದೆ ಸರ್. ಎಲ್ಲ ಸ್ಟೇಟ್ ಸೆಕ್ಟರ್ ಇದು ಈಗ ಸೆಕ್ಟರ್ ಅಲ್ಲಿ 2 ಸ್ಕೀಮ್ ಇದೆ ಸರ್. ಶಾಲೆನೇ ಇದ್ರಲ್ಲ ಮೇಜರ್ ಪೋರ್ಷನ್ ಸರ್ ಎಲ್ಲ 67 ಲಕ್ಷ ಮತ್ತು 16 ಲಕ್ಷ ಯಾಕೆ ಯೋಜನೆ ಥರ ಸರಿ ವೇತನ ಥರ ಏನಿದೆ ಅದು ಆಫೀಸ್ ಮೇಂಟೆನೆನ್ಸ್ ಸರ್, ಫೋನ್ ಬಿಲ್ಲು, ಕರೆಂಟ್ ಬಿಲ್ಲು, ಆಮೇಲೆ ಸ್ಟೇಷನರಿ ಸರ್. ಸರಿ ಬಿಡಿ. ಈ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸರ್ 178 ಮೇಲ್ಗಡೆ ಇದೆ ಸರ್. ಕೆಳಗಡೆ ಪೌಷ್ಟಿಕ ಆಹಾರ ಅಂತಿದೆ ಸರ್. ಸರ್ ಈ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆದಾಗ 15ನೇ ಸೇರಿದೆ ಸರ್. ಪೌಷ್ಟಿಕ ಆಹಾರ ಸರ್ 6,978.82 ಲಕ್ಷ ಸರ್. ಈ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡ್ತಾರಲ್ಲ ಸರ್, ಅದು ಟಿಪಿ ಒಳಗಡೆ ಆಯ್ತು ಸರ್. ನೇರವಾಗಿ ಟಿಪಿ ಅವರೇ ಮಾಡ್ತೀವಿ. ಅಭಿವೃದ್ಧಿ ಕಾಮಗಾರಿಗಳಿಗೆ ಮತ್ತು ಲಿಸ್ಟ್ ಆಫ್ ವರ್ಕ್ಸ್ ರೆಡಿ ಆಗುತ್ತೆ. ವೇತನ ಅವ್ರು ಹೇಳ್ಯಾರ ಸರ್ 2 ದಿನ ಕೊಡ್ತೀನಿ ಅಂದ್ರು ಸರ್. ಮೀಟಿಂಗ್ ದಿನ ಮುಂಚೆ ಹೇಳಿದ್ರು 2 ದಿನ ಪ್ಲಾನ್ ಕೊಡ್ತೀನಿ ಅಂದ್ರು ಸರ್. ಫುಲ್ ಟೈಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ ಸರ್. ರಾಜ್ಕುಮಾರ್ ಅಂತ ಇದ್ದಾರೆ ಸರ್. ಎಕ್ಸಾಮ್ ಇದಕ್ಕದ ಸರ್ ಅವ್ರು ಪರವಾಗಿ ಬಂದರು. ನೀವೇನಾಗಿದ್ರಿ ಈಗ ನಾವು ಸವಿಯರ್ ಪ್ರೊಸೀಡಿಂಗ್ 8 ದಿವಸ ಕ್ರಿಯಾದಿನ ಕೊಡೋದು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ ಸಬ್ ಸೆಂಟರ್ ಬಿಲ್ಡಿಂಗ್ಸ್ ಮತ್ತು BSc ಇದೆ ಸರ್. ಸಬ್ ಸೆಂಟರ್ ಬಿಲ್ಡಿಂಗ್ ಮತ್ತು BSc ಬಿಲ್ಡಿಂಗ್ಸ್ ಇದೆ ಸರ್. ಅಲ್ಲ ಲಿಸ್ಟ್ ಆಫ್ ವರ್ಕ್ಸ್ ರೆಡಿ ಮಾಡ್ಕೊಂಡಿದ್ರೆ ಬೇರೆ ಯಾವಪ್ಪ ಅಮೌಂಟ್ ಇದೆ. ಈ 95 ಲ್ಯಾಕ್ 70 ಲ್ಯಾಕ್ ಸಪ್ರೇಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಇದೆ ಸರ್. ವರ್ಕ್ ವೈಸ್ ಇದೆ ಲಿಸ್ಟ್. ವರ್ಕ್ ವೈಸ್ ಇದೆ ಸರ್. ಈಗ ಇದರಲ್ಲಿ ಓನ್ಲಿ ನಿರ್ವಹಣೆಗೆ ಮಾತ್ರ ಹೊಸ ವರ್ಷ ತಗೊಳ್ಳಿಕ್ಕೆ ಅವಕಾಶ ಇದೆ. ಇದು ನಿರ್ವಹಣೆಗೆ ಅಷ್ಟೇ ಸರ್. ಬರೀ ನಿರ್ವಹಣೆ. ಈ ಆಯುಷ್ ನಿರ್ಮಾಣ ಕೂಡ ಇದೆ. ನಿರ್ಮಾಣ ಇದೆ ಆಯುಷ್ ಇಲ್ಲಿ ನಿರ್ವಹಣೆ ಸರ್.
ಕಾಮಗಾರಿ ತೊಗೊಂಡಿದ್ದು ಸರ್ ಡೀಟೇಲ್ ಇದೆ ಎಲ್ಲೆಲ್ಲಿ ಹಾಸ್ಟೆಲ್ ಇದೆ ಸರ್. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 33.95 ಕಟ್ಟಡಗಳ ನಿರ್ವಹಣೆ ಕೊಟ್ಟಿದ್ದಾರೆ ಸರ್. ಕಾಮಗಾರಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಕೃಷಿ ಇಲಾಖೆ 30 ಲಕ್ಷ, ಕೃಷಿ ಇಲಾಖೆ ಕಟ್ಟಡಗಳ ನಿರ್ವಹಣೆ ಅಥವಾ ನಿರ್ಮಾಣ. ರೈತ ಸಂಪರ್ಕ ಕೇಂದ್ರ ನಿರ್ವಹಣೆ ಯಾವ ಇಲಾಖೆದಾಗಿಲ್ಲ ಈಗ? ಈಗ ನನಗೆ ನಾನು ಹೇಳಿದ್ರು ಸರ್ 594 ಲಕ್ಷ ನಮ್ಮದು ಗಟ್ಟಿ ಅಂಟೈಟ್ ಫಂಡ್ ಸರ್ ಬಿಯರ್ ಇದು ಕೊಡ್ಬೇಕು ಸರ್. ಅದು ಸಪ್ರೇಟ್ ಇದೆ ಸರ್. ಈಗ ಮತ್ತು 519 ಲಕ್ಷ ಆಮೇಲೆ ಮಾಡ್ಬೋದು ಸ್ಮಾಲ್ ಅದು ಸಪ್ರೇಟ್. ಅದು ಬೇಕಾದ್ರೆ ಒಂದು ಇವೇನೋ ಸರ್ ಇಲಾಖೆದವರು ಕೊಟ್ಟಿದ್ದಾರೆ ಸರ್ 50 ಲಕ್ಷ 30 ಲಕ್ಷ. ಎಲ್ಲ ಡಿಲೇ ಮಾಡಿದ್ದಾರೆ. ಇದ್ರೊಳಗೆ ನಾವು ಅಪ್ರೂವ್ ಕೊಟ್ಟಿರ್ಬೋದು ಸರ್. ಇವತ್ತೆಲ್ಲ ಕೊಟ್ಟಿದ್ದಾರೆ ಸರ್. ಇದನ್ನ ನಾವು ಚರ್ಚೆ ಮಾಡೇ ಕೊಂಡಿದ್ದೀವಿ ಸರ್. ಕಂಪ್ಲೀಟ್ ಮಾಡಿದ್ದೀವಿ ಸರ್. ಆ ದೊಡ್ಡ ವರ್ಕ್ ಏನದ ನಾವು 5 ಕೊಟ್ಟಿದ್ದು ಜಡ್ಪಿದ್ದು ಅದು ನಾವು ನಂತರ ನಾವು ಬಿಯರ್ ಇದು ಸಬ್ಮಿಟ್ ಮಾಡಿದ್ವಿ. 8 ದಿನ ಟೈಮ್ ಕೇಳಿದ್ವಿ. 8 ದಿನ ಕೊಡ್ತೀನಿ ಅಂತ ಸರ್. ಅದು ನಾವು ನಮ್ಮ ಗಮನಕ್ಕೆ ತಂದು ಅನ್ಬೋದು. ಎಲ್ಲ ಅವರು ಮೇಡಮ್ ಅವರು ಏನಂದ್ರೆ ಕಾಂಪೋನೆಂಟ್ ವೈಸ್ ಮಾಡಬೇಕು ಸರ್. 10% ಸ್ಕೂಲ್ ಇದೆ ಸರ್, 10% ಅಂಗನವಾಡಿ, 15% ಗ್ರಂಥಾಲಯ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದರ್ ಜಿಲ್ಲೆಯಲ್ಲಿ ಮಾನ ಮರ್ಯಾದೆ ಹರಾಜು ಮಾಡಿದ ಸಚಿವ ಭಗವಂತ್ ಖೂಬಾ ಈಶ್ವರ್ ಖಂಡ್ರೆ. ಸಚಿವರಾಗಿದ್ದ ಭಗವಂತ್ ಖೂಬಾ ಮಾಡಬೇಕಾದ ಕೆಲಸಗಳು ಮಾಡುತ್ತಿಲ್ಲ, ರಾಜಶೇಖರ್ ಪಾಟೀಲ್. ದ್ವಿತೀಯ ಪಿಯುಸಿ ಪರೀಕ್ಷೆ ಜಿಲ್ಲೆಯಲ್ಲಿ 60.78% ಫಲಿತಾಂಶ, ವಿದ್ಯಾರ್ಥಿನಿಯರು ಮೇಲುಗೈ. ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದ ಡಾಕ್ಟರ್ ರಿಚರ್ಡ್ ವಿನ್ಸೆಂಟ್ ಡಿಸೋಜಾ. ಹಾಗೂ ಜಿಲ್ಲೆಯಲ್ಲಿ ಬೀಜ ಮತ್ತು ರಸಗೊಬ್ಬರದ ಕೊರತೆ ಇರುವುದಿಲ್ಲ, ತಾರಾಮಣಿ GH. ಇದರೊಂದಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.